MLC ನೀಡಬೇಕು, MLC ನಮ್ಮ ಜಿಲ್ಲೆಯವ್ರು ನೀಡಬೇಕು ಅಂತ ಹೇಳಿ ಪ್ರಾಣಿಗೆ ಸಮಾಜದವ್ರು ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2 ಸಲ ನಮಗೆ ಶಾಸಕರಾಗಿಲ್ಲ ಅಂತ ತಪ್ಪಿಲ್ಲ, ಅವ್ರ ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಹಕ್ಕಿದೆ. ನೋಡೋಣ, ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಹೇಳಿದ್ದೀವಿ ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಂಬಂಧಿಸಿದಾವೆ. ನಾವು ಜಿಲ್ಲೆ ಮುಸ್ಲಿಂ ಏನು ಅಂತಂದ್ರೆ ಕಾಂಗ್ರೆಸ್ಗೆ ವೋಟ್ ನೀಡಿದ್ದೀವಿ. ಹೌದು, ಎಲ್ಲ ಕಡೆಯಲ್ಲಿ ವೋಟ್ ಕೊಟ್ಟಿದ್ದೀವಿ. ನಿಶ್ಚಿತವಾಗಿ ಬಾರಿ ಅವಕಾಶ ಕೊಡಬೇಕು. ಬರೀ ಬಿಡಿಎ ಒಂದು ಅಧ್ಯಕ್ಷನ ಕೊಟ್ಟರೆ ನಡೆಯಲ್ಲ. ಈ ಮುಸ್ಲಿಮ್ಸು ಇದು ಮಾಡಿದ್ದಾರೆ, ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರು ಒತ್ತಾಯ ಮಾಡಿ ನಾವು ಇದಕ್ಕೆ ಮುಗಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಾಣಿಗ ಸಮುದಾಯದಿಂದ ಡೋಣಿ ಅವರಿದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ. ಪ್ರಕಾಶ್ ಆಲ್ರೆಡಿ ಆಗಿದ್ರು ಸರ್. ಆಯ್ತು, ಅದು ಬಿಡಿ, ಅದರಲ್ಲಿ ಅದಕ್ಕೆ ಈ ಬಾರಿ ಬೇರೆದವರು ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಪಿಸಿಸಿ ಕೆಪಿಸಿಸಿ ಅಧ್ಯಕ್ಷರನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂಘಟನೆ. ಸರ್, ಈಗ ಮತ್ತೆ ನಾಗೇಂದ್ರ ಸಚಿವರನ್ನು ಸೇರಿಸ್ಕೊಳ್ಬೇಕು, ಮತ್ತೆ ನಾಗೇಂದ್ರ ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಇರ್ತದೆ ಸರ್. ಯಾರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡಿದ್ರೆ ಅದು ಅಂತಿಮ. जुड़े रहिएगा आपके अपने चैनल बीजापुर समय के साथ।